ಡಿಕೆ ಸುರೇಶ್ಗೆ ಪರಿಷತ್ ಸದಸ್ಯ ಸ್ಥಾನ ನೀಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ? ಡಿಕೆ ಸುರೇಶ್ಗೆ ರಾಜಕೀಯ ಸ್ಥಾನಮಾನ ಕೊಡಿಸೋದಕ್ಕೆ ಡಿಕೆಶಿ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಡಿಕೆಶಿ ಈ ಬೇಡಿಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಹಸ್ತು ಅನ್ನುತ್ತಾ? ಸುರೇಶ್ರ ವಿಚಾರವಾಗಿ ರಾಜ್ಯ ಕೈ ನಾಯಕರ ನಿಲುವೇನು ಹಾಗೆ? ಡಿಕೆ ಸುರೇಶ್ಗೆ ವಿಧಾನ ಪರಿಷತ್ನ ಸದಸ್ಯ ಸ್ಥಾನ ಸಿಗುತ್ತಾ? ಡಿಕೆ ಸುರೇಶ್ಗೆ ಕೆಪಿಸಿಸಿ ಮತ್ತು ಕೆಎಂಎಫ್ ಅಧ್ಯಕ್ಷ ಸ್ಥಾನ ಕೊಡಿಸೋದಕ್ಕೆ ಕಸರತ್ತು ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಮೊದಲಿಗೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ ವಿಧಾನಸಭೆ ಚುನಾವಣೆ ಬೈ ಎಲೆಕ್ಷನ್ ಟಿಕೆಟ್ ಆಗುತ್ತಾ ಅಂತ ಆಯಿತು. ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಕೆಎಂಎಫ್ನ ಸ್ಥಾನ, ಈಗ ಪರಿಷತ್ ಸದಸ್ಯ ಸ್ಥಾನದ ಬಗ್ಗೆ ಪ್ಲಾನ್ ಬಿ ಡಿಕೆಶಿ ಎದ್ದು ಅಂತ. ಯಾವ ಸ್ಥಾನಮಾನ ಕೊಡಿಸಬೇಕು ಅನ್ನೋದು ಡಿಕೆಶಿ ಟಾರ್ಗೆಟ್. ಖಂಡಿತವಾಗಿ ವಿಜಯ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡಿದ್ರು. ಆ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರು ಸೋಲನ್ನು ಅನುಭವಿಸಿದ್ರು. ಆ ನಂತರ ತಮ್ಮ ಸಹೋದರನಿಗೆ ಸ್ಥಾನಮಾನ ಕಲ್ಪಿಸ್ಕೊಡ್ಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ DCM DK ಶಿವಕುಮಾರ್ ಇದ್ರು. KMF ಅಧ್ಯಕ್ಷ ಸ್ಥಾನವಿಲ್ಲವೇ KPCC ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ಕೂಡ DK ಶಿವಕುಮಾರ್ ಅವರು ನಡೆಸಿದ್ರು. DK ಶಿವಕುಮಾರ್ ಅವರ ಈ ಪ್ರಸ್ತಾಪಕ್ಕೆ ಹೈಕಮಾಂಡ್ ನಾಯಕರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದನೂ ಕೂಡ ಸಕಾರಾತ್ಮಕವಾದ ಸ್ಪಂದನೆ ಮತ್ತು ಬೆಂಬಲ ಸಿಗಲಿಲ್ಲ. ಆ ನಂತರ ಆ ಪ್ರಸ್ತಾಪವನ್ನು ಅಲ್ಲಿಗೆ ಕೈ ಬಿಡಲಾಗಿತ್ತು. ಸದ್ಯ ಈಗ ಸರ್ಕಾರದ ಮುಂದೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡ್ತಕ್ಕಂಥ ಅವಕಾಶ ಇರೋದ್ರಿಂದ ಈ ಸಂದರ್ಭದಲ್ಲಿ ತಮ್ಮ ಸಹೋದರನನ್ನು ಕೂಡ ಕನ್ಸಿಡರ್ ಮಾಡಬೇಕು ಎಂಬತಕ್ಕಂಥ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಈ ವಿಚಾರ ಕುರಿತಂತೆ ರಾಜ್ಯ ನಾಯಕರು ಇರ್ಬೋದು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಎಂಬತಕ್ಕಂಥ ವಿಚಾರ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈಗಾಗಲೇ CM ಪುತ್ರನೂ ಕೂಡ ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ಆ ಮಾದರಿಯಲ್ಲಿ ತಮ್ಮ ಸಹೋದರನನ್ನು ಕನ್ಸಿಡರ್ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಈ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಇನ್ನೊಂದು ಕಡೆ ಕಳೆದ ವಾರ ನಡೆದಂಥ ಪರಾಜಿತ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪವಾಗಿದೆ. ಈಗಾಗಲೇ ತಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಸೋತಂತ ಶಾಸಕರು ಮತ್ತು ಇತರರ ವಿಚಾರಗಳನ್ನು ಸರ್ಕಾರದ ಮಟ್ಟದಲ್ಲಿ ಆಲಿಸಲಾಗುತ್ತೆ. ಸೋತಂತ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ವಿಚಾರ ಕುರಿತಂತೆ ಯಾರೂ ಗಮನ ಹರಿಸ್ತಾ ಇಲ್ಲ. ಈ ವಿಚಾರ ಕುರಿತಂತೆ ಸೋತಿರ್ತಕ್ಕಂಥ ಯಾರಾದರಲ್ಲೂ ಒಬ್ಬರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡಬೇಕು ಎಂಬತಕ್ಕಂಥ ನಿರ್ಣಯವನ್ನು ಕೂಡ ಮಾಡಲಾಗಿದೆ. ಸದ್ಯ ಈ ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರೋದ್ರ ಮುಖಾಂತರ DK ಸುರೇಶ್ ಅವ್ರಿಗೇನಾದರೂ ಈ ಬಾರಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಸಿಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಸದ್ಯ DK ಶಿವಕುಮಾರ್ ಅವರು ಕೂಡ ಈಗ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದು, ಈ ಪ್ರಸ್ತಾಪಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿ ತಮ್ಮ ಸಹಮತವನ್ನು ಸೂಚಿಸ್ತಾರೆ. ಇನ್ನೊಂದು ಕಡೆ ಈ ವಿಚಾರ ಏನಾದರೂ ಹೈಕಮಾಂಡ್ ಮುಂದೆ ಬಂದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರ ಅಭಿಪ್ರಾಯದ ಜೊತೆಗೆ ರಾಜ್ಯ ನಾಯಕರು ಯಾವ ರೀತಿ ಈ ವಿಚಾರಗಳಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಅದೇನೇ ಇದ್ರೂ DK ಶಿವಕುಮಾರ್ ಅವರು ಶತಾಯಗತಾಯ ತಮ್ಮ ಸಹೋದರನಿಗೆ ರಾಜಕೀಯ ಸ್ಥಾನಮಾನ ಅಂದರೆ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಕೊಡಿಸೋದ್ರ ಮುಖಾಂತರ ತಮ್ಮ ಸಹೋದರನಿಗೆ ರಾಜಕೀಯವಾಗಿ ಇನ್ನಷ್ಟು ಮುನ್ನೆಲೆಗೆ ತರಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದು, ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎಂಬುದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.